ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬಿ ಗಣೇಶ್, ಪುರುಷ, 25 ಏಪ್ರಿಲ್ 1965, 6 ಗಂಟೆ ಜನನ, ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಧನಿಷ್ಠಾ ನಕ್ಷತ್ರ, ಪ್ರಥಮ ಪಾದ, ಮಕರ ರಾಶಿ, ಮೇಷ ಲಗ್ನ. ದಯವಿಟ್ಟು ನಕ್ಷತ್ರದಿಂದ ಜಾತಕವನ್ನು ನೋಡೋಕ್ಕಾಗೋದಿಲ್ಲ, ರಾಶಿಯಿಂದ ನೋಡೋಕ್ಕಾಗಲ್ಲ. ಜಾತಕವನ್ನು ಸಂಪೂರ್ಣವಾಗಿ ನಾವು ಮುಂದೆ ಹೇಗೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ 100% ಹೇಳ್ತೀನಿ, ನೀವು ಲಗ್ನ ಕುಂಡ್ಲಿಯಿಂದನೇ ಮಾಡ್ಕೋಬೇಕು, ಬೇರೆ ಇಲ್ಲ. ರಾಂಗ್ ಪ್ರಿಡಿಕ್ಷನ್ ಆಗುತ್ತೆ. ಹೌದು, ಬನ್ನಿ ನೋಡೋಣ. ಹಾಗಾದರೆ ನೋಡಿ, ನೀವು ಶುಭ ಯೋಗದಲ್ಲಿ ಹುಟ್ಟಿದ್ದೀರಾ. ಸೊ ಯು ಆರ್ ಮೋಸ್ಟ್ ಲಕ್ಕಿಯೆಸ್ಟ್ ಹ್ಯೂಮನ್ ಬೀಯಿಂಗ್. ನೋಡಿ, ನಿತ್ಯ ಯೋಗ ಎಂಬುದು ಶುಭವಾಗಿರುತ್ತೆ. ನಿತ್ಯ ಯೋಗ, ನೀವು ಕಷ್ಟಗಳನ್ನು ಕಡಿಮೆ. ಹೌದು, ನೋಡಿ, ಇದು ಜಾತಕ. ಇದೇ ಜಾತಕ ನಿಮ್ಮದು. ಈ ಜಾತಕದಲ್ಲಿ ಚಂದ್ರ ಮಕರ ರಾಶಿಯಲ್ಲಿದ್ದಾನೆ ನೋಡಿ. ಹೌದಾ? ಹಾಗಾಗಿ ಮಕರ ರಾಶಿ ಅಲ್ಲ ನೀವು. ಆ್ಯಕ್ಚುಲಿ ಲಗ್ನ ನಿಮ್ಮದು 1ನೇ ಮೇಷ ಲಗ್ನ. 1 ನೀವು, ನಿಮ್ಮ ವ್ಯಕ್ತಿತ್ವ. 2 ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟ. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಸೊ ಇವು ಭಾವಗಳು. ಹೌದಾ? ಹಾಗಾದರೆ ನೋಡಿ, ಇಲ್ಲಿ ಯಾವುದೇ ಗ್ರಹ 0 to 6 ಇದ್ರೆ ಒಳ್ಳೆ ಫಲ ಕೊಡಲ್ಲ. 0 to 6 ಇದ್ರೆ ಒಳ್ಳೆ ಫಲ ಕೊಡಲ್ಲ. 24 to 29 ಇದ್ರೆ ಒಳ್ಳೆ ಫಲ ಕೊಡಲ್ಲ. ಏನೇ ಇದ್ರೂ 6ರಿಂದ 24 ಇರಬೇಕು. ನೋಡಿ, 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ ಗ್ರಹಗಳದ್ದು. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ ಒಳ್ಳೆ ಫಲ ಕೊಡುತ್ತೆ. ಆದರೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳು ಅವು 0 ಡಿಗ್ರಿಯಲ್ಲಿದ್ದರೂ ಕೊಡ್ತಾರೆ. ಯಾಕಂದ್ರೆ ಅದು ಸ್ಪೆಷಲು. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಇದನ್ನು 1 ಕೇಂದ್ರ ಅಂತ ಕರಿತೀವಿ ನಾವು, 4 ಕೇಂದ್ರ ಅಂತ ಕರಿತೀವಿ, 7 ಕೇಂದ್ರ ಅಂತ ಕರಿತೀವಿ, 10 ಕೇಂದ್ರ ಅಂತ ಕರಿತೀವಿ. ಅದೇ ರೀತಿ 1 ತ್ರಿಕೋಣ ಅಂತಲೂ ಕರಿತೀವಿ, 5 ತ್ರಿಕೋಣ ಅಂತ ಕರಿತೀವಿ, 9 ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6 ಕಷ್ಟಗಳು, 8 ಶತ್ರುಗಳು, 12 ಸಾಲ ಹಾಗೂ ರೋಗ ರುಜಿನಗಳು ಅಂತ ಕರಿತೀವಿ. ಅದೇ ರೀತಿ 2 ನಾವು ಧನೇಶ ಅಂತ ಕರೆದ್ರೆ, 11 ಲಾಭ ಅಂತ ಕರಿತೀವಿ. ನೋಡಿ, 3 ನಾವು 50-50 ಅಂತ ಕರಿತೀವಿ. ಒಳ್ಳೇದು ಮಾಡ್ಬೋದು ಈ 3ನೇ ಭಾವ, ಕೆಟ್ಟದ್ದು ಮಾಡ್ಬೋದು. ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು ಭಾವ. ಹಾಗಾದರೆ ಮೇಷ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? ಅವು ಬಹಳ ಇಂಪಾರ್ಟೆಂಟ್. ನೋಡಿ, ಕುಜ ಅತಿ ದೊಡ್ಡ ಯೋಗಕಾರಕ, ಗುರು ಅತಿ ದೊಡ್ಡ ಯೋಗಕಾರಕ, ಚಂದ್ರ ಅತಿ ದೊಡ್ಡ ಯೋಗಕಾರಕ, ಸೂರ್ಯ ಅತಿ ದೊಡ್ಡ ಯೋಗಕಾರಕ, ಶನಿ ಅತಿ ದೊಡ್ಡ ಯೋಗಕಾರಕ. ಕುಜ, ಗುರು, ಚಂದ್ರ, ಸೂರ್ಯ, ಶನಿ ಇವರು 5 ಗ್ರಹಗಳು ಯೋಗಕಾರಕರು, ಒಳ್ಳೆಯದನ್ನ ಮಾಡೋರು. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ, ಶುಕ್ರ ಅತಿ ದೊಡ್ಡ ವಿರೋಧಿ. ಮೇಷ ಲಗ್ನಕ್ಕೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು. ಬನ್ನಿ, ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಿಯ ಯಾರೂ ಇಲ್ಲ ನಿಮ್ಮ ಜಾತಕದಲ್ಲಿ. ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ರೆ, ನೀಚ ಸ್ಥಾನದಲ್ಲಿ ಬುಧ ಇದ್ದಾನೆ. ಉಚ್ಚ ಕೇತು ಇದ್ರೆ, ಇಲ್ಲಿ ಉಚ್ಚ ರಾಹು ಇದ್ದಾನೆ. ನೋಡಿ, ಸೊ ಜಾತಕ ಬಹಳ ಚೆನ್ನಾಗಿದೆ ಗಣೇಶ್ ಅವರೇ ನಿಮ್ಮದು. ನಿಜವಾಗ್ಲೂ ದಿಸ್ ಇಸ್ ಬೆಸ್ಟ್ ಜಾತಕ. ಹೌದು,
ಬನ್ನಿ, ಹಾಗಾದರೆ ಜಾತಕದ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಒಂದೊಂದೇ ಭಾವವನ್ನು ನೋಡ್ಕೊಂಡು ಹೋಗೋಣ. ಬನ್ನಿ ಬನ್ನಿ ನೋಡಿ, ಎಷ್ಟು ವಿಚಿತ್ರ ಆದರೂ ಸತ್ಯ. 5ನೇ ಭಾವದ ಸ್ವಾಮಿ ನೋಡಿ, ಸೂರ್ಯನ ಮನೆ ಇದು. ಸೂರ್ಯ ಬಂದು ಕುಜನ ಮನೆಯಲ್ಲಿ ಕೂತಿದ್ದಾನೆ, ಕುಜ ಬಂದು ಸೂರ್ಯನ ಮನೆಯಲ್ಲಿ ಕೂತಿದ್ದಾನೆ. ನೋಡಿ, ಇಲ್ಲೇ ಏನಾಯಿತು ಅಂದರೆ, ಇಲ್ಲೇ 1ನೇ ಭಾವದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಯಿತು, 5ನೇ ಭಾವದಲ್ಲೂ ಶ್ರೇಷ್ಠ ಮಹಾಲಕ್ಷ್ಮಿ ಆಯಿತು. ಕರೆಕ್ಟಾ? ಮ್ಯಾಗ ಮತ್ತು ಪರಿವರ್ತನಾ ರಾಜಯೋಗ ಆಯಿತು, ದೊಡ್ಡ ರಾಜಯೋಗ ಇದು. ಇದರಂತ ರಾಜಯೋಗ ನಾ ಎಲ್ಲಿ ನೋಡಿಲ್ಲ. ಹೌದು, ಮನುಷ್ಯ ಬೆಳೆದು ಬಿಡ್ತಾನೆ ಇದಕ್ಕೆ, ಈ ರಾಜಯೋಗಕ್ಕೆ, ಪರಿವರ್ತನಾ ರಾಜಯೋಗಕ್ಕೆ. ಇಲ್ಲೇ ಎಷ್ಟು ವಿಚಿತ್ರ ಅಂದರೆ, ನೀವು 1 ಮತ್ತು 5ನೇ ಭಾವದ ಫಲವನ್ನು ನೀವು ಪಡ್ಕೋತೀರಿ. ಹೌದು, ಬಹಳ 1 ಮತ್ತು 5ನೇ ಭಾವದ ಫಲವನ್ನು ನೀವು 200% ಪಡ್ಕೋತೀರಿ. ಕಾರಣ, ಆ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಮಾಡ್ಕೊಂಡಿದ್ದಕ್ಕೆ. ಹೌದು, ಹಾಗಾದರೆ 1ನೇ ಭಾವ ಏನು? ಬಹಳ ಜವಾಬ್ದಾರಿದ ವ್ಯಕ್ತಿತ್ವ ನಿಮ್ಮದು, ರಿಸ್ಪಾನ್ಸಿಬಲ್, ಸೋಷಿಯಲ್ ಆ್ಯಂಡ್ ರಿಚುವಲ್ ರೆಸ್ಪಾನ್ಸಿಬಿಲಿಟಿ ಭಾಳ ನಿಮಗೆ. ಹೌದು, ನಾಳೆ ನೀವು ರಿಟೈರ್ಮೆಂಟ್ ಆದಮೇಲೆ ಯಾವುದೋ ಒಂದು ಗುಡಿಗೆ 100ಕ್ಕೆ 100 ನೀವು ಸೆಕ್ರೆಟರಿ ಇಲ್ಲ ಅಧ್ಯಕ್ಷರಾಗಿ ಆಗ್ತೀರಿ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ. ಆಶಯ ಆಕಾಂಕ್ಷೆಗಳ ಎಲ್ಲವನ್ನೂ ಈಡೇರಿಸಿಕೊಳ್ಳೋದಲ್ಲದೆ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ನಿಮ್ಮ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ, ಒಟ್ಟಿನಲ್ಲಿ ಎಲ್ಲರ ಜವಾಬ್ದಾರಿಯನ್ನು ತಗೊಳ್ಳುವಷ್ಟು ಶಕ್ತಿಯುತರಾಗಿರ್ತೀರಿ. ಇದು 1ನೇ ಭಾವದ ಫಲ. ನೋಡಿ, 5ನೇ ಭಾವದ ಫಲ, ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತೀರಿ. ಹೌದು, ಹೆಂಡತಿ ಮೇಲೆ ವಿಪರೀತ ಪ್ರೇಮ ವ್ಯಾಮೋಹ ಇರುತ್ತೆ, ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡಿರ್ತೀರಿ. ಮಕ್ಕಳು ಬಹಳ ಒಳ್ಳೆ ಮಕ್ಕಳು ಹುಟ್ಟಿರ್ತಾರೆ, ಅವರಿಂದ ನೀವು ಸ್ಥಾನ ಮಾನ ಪ್ರಸಿದ್ಧಿ ಎಲ್ಲ ಹೊಂದುವುದಲ್ಲದೆ ಅವರು ವಿದ್ಯಾವಂತ ಹಾಗೂ ಸುಸಂಸ್ಕೃತರಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ಕೊಂಡಿರ್ತೀರಿ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಂದನೂ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಿ, ಸುಖ ಶಾಂತಿಯಿಂದ ಇರ್ತೀರಿ, ಕಷ್ಟವನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ, ಪಬ್ಲಿಕ್ ಇಮೇಜ್ ಬಹಳ ಚೆನ್ನಾಗಿರುತ್ತೆ ನಿಮ್ಮದು. ಇದು 5ನೇ ಭಾವ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕೊಡುಗೆ ಏನಂದ್ರೆ ದಾಂಪತ್ಯ, ಸಂಪತ್ತು, ಐಶ್ವರ್ಯ, ವಿದ್ಯೆ, ಈ 4 ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ ನಾವು. ಪರಿವರ್ತನಾ ರಾಜಯೋಗ ಅದು ಏನ್ ಮಾಡ್ತದೆ ಅಂದ್ರೆ, ಅದು ನಿಮಗೆ ಗಜಕೇಸರಿ ಯೋಗದ ಎಲ್ಲಾ ಫಲಗಳನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಅಂತಸ್ತು, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಕೊಡುವುದೇ ಪರಿವರ್ತನಾ ರಾಜಯೋಗ. ಹೌದು, ಯಾರ ಜಾತಕದಲ್ಲಿ ಈ 3 ರಾಜಯೋಗ ಆಗ್ತವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೇನೆ ಮಾನ ಪ್ರತಿಷ್ಠೆ, ಸಂಪತ್ತು, ಯಶಸ್ಸು, ಕೀರ್ತಿ, ಸಾಧನೆ, ಅಂತಸ್ತು, ಸ್ಥಾನ ಮಾನ ಹಾಗೂ ಯಶಸ್ಸನ್ನು ಕೊಡುವಂಥ ಯೋಗವೇ ಪರಿವರ್ತನಾ ರಾಜಯೋಗ. ಹೌದು ನೋಡಿ, ಪರಿವರ್ತನಾ ರಾಜಯೋಗ ಕಾಳಿದಾಸರು ಬಹಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವ್ರ ಗ್ರಂಥದಲ್ಲಿ. ನೋಡ್ಬೇಕದನ್ನ, ಒಂದು 5-6 ಪೇಜ್ ಆಗುತ್ತೆ. ಹೌದು, ಬಹಳ ಸೂಕ್ಷ್ಮ ಜೀವಿ ನೀವು. ಹೌದು, ಬಹಳ ಪದ್ಧತಿಯಿಂದ ಜೀವನ ಮಾಡ್ತೀರಿ. ಪರಿವರ್ತನಾ ರಾಜಯೋಗದ ಕ್ವಾಲಿಟಿ ಅದು. ಬನ್ನಿ, ಗುರು ಹಾಗೂ ರಾಹು ಮತ್ತು ಕೇತು ನೋಡಿ. ಇಲ್ಲೇ ರಾಹು ಮತ್ತು ಕೇತು ಉಚ್ಚರಾದರೂ ಸಹ ಇಲ್ಲಿ ವಿರೋಧಿಗಳೇ ಅವರು. ಮೇಷ ಲಗ್ನಕ್ಕೆ ಒಳ್ಳೇದು ಮಾಡೋದಿಲ್ಲ ಅವರು. ಇಲ್ಲಿ ಗುರು ಜೊತೆಗೆ ಗುರು ಚಾಂಡಾಲ ದೋಷ ಅಂತ ಹೇಳಿ ಬರುತ್ತೆ. ಇದು ಒಳ್ಳೇದಲ್ಲ. ಈ ಗುರು ಚಾಂಡಾಲ ದೋಷ ಒಳ್ಳೇದಲ್ಲ. ವ್ಯವಹಾರಗಳು ಕೈ ಹಿಡಿತವೆ, ಸರಿಯಾಗಿ ನಡೆಯೋದಿಲ್ಲ, ಸ್ಟಕ್ ಆಗ್ತವೆ.
ರಾಹು ಒಬ್ಬನೇ ಇದ್ದಿದ್ರೆ ಒಳ್ಳೆ ಫಲ ಕೊಡ್ತಿದ್ದ, ಅಲ್ಲಿ ಗುರುನ್ ಜೊತೆಗಿದ್ದಾನೆ. ಈ ರಾಹು ಕೇತು ಹೇಗಂದ್ರೆ ಒಂಥರ ಡ್ರಿಂಕ್ಸ್ ಇದ್ದಂಗೆ, ಒಂಥರ ಪೆಸ್ಟಿಸೈಡ್ ಇದ್ದಂಗೆ, ಒಂಥರ ವಿಷಯ ಇದ್ದಂಗೆ. ಅವ್ರು ಒಬ್ಬರೇ ಇದ್ರೆ ಬಾಟ್ಲಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ. ಅದು ಅಪ್ಪಿ ತಪ್ಪಿ ಅದನ್ನ ಯಾರಾದ್ರೂ ಸೇವನೆ ಮಾಡಿದ್ರೆ ಅವ್ರು ಹೋಗ್ಬೇಕು, ಅವ್ರು ಹಾಳಾಗ್ತಾರೆ. ರಾಹು ಉಳ್ಕೊಂಡ್ಬಿಡ್ತಾನೆ ಗಟ್ಟಿಯಾಗಿ. ಅದನ್ನೇ ಹೇಳೋದು, ರಾಹು ಕೇತು ಜೊತೆಗೆ ಯಾರು ಬರಬಾರ್ದು, ಒಳ್ಳೇದೇ ಅಲ್ಲ. ಫಸ್ಟ್ ಆಫ್ ಆಲ್ ಗುರುನ್ ಜೊತೆ ಕೇತು ಬಂದ್ರೆ ಓಕೆ, ರಾಹು ಬರಬಾರ್ದು. ಇಲ್ಲಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಗುರು ಚಾಂಡಾಲ ದೋಷ ನಿಮ್ಮನ್ನ ಬಹಳ ತೊಂದರೆಗೆ ಈಡು ಮಾಡುತ್ತೆ. 100% ಪ್ರಾಬ್ಲಮ್ ಮಾಡೇ ಮಾಡುತ್ತೆ. ನಾವು ಇಲ್ಲಿ ನೀವು ನಾಗ ಪ್ರತಿಷ್ಠಾಪ ಅಷ್ಟಮ ಕೇತು ಒಳ್ಳೇದಲ್ಲ ರೀ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅನಾರೋಗ್ಯಕ್ಕೆ ಈಡು ಮಾಡ್ತಾನೆ, ಸಾಲವನ್ನು ಹೆಚ್ಚಿಗೆ ಮಾಡ್ತಾನೆ, ಇಲ್ಲ ನೆಮ್ಮದಿ ಹಾಳು ಮಾಡ್ತಾನೆ, ಇಲ್ಲ ಸಂಪತ್ತು ಹಾಳು ಮಾಡ್ತಾನೆ, ಸಂಪತ್ತು ಕೈ ಸಿಗದಂಗೆ ಹೋಗುತ್ತೆ. ಹಾಗಾಗಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ದಿನನಿತ್ಯ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. ನೋಡಿ, ಗುರು ಎಕ್ಸ್ಟ್ರಾರ್ಡಿನರಿ ಗುರು. ಇಲ್ಲಿ ನೀವು 2 ಮತ್ತು 9ನೇ ಭಾವದ ಫಲ ಕೊಡ್ತಾನೆ. ಯಾವಾಗ ನೀವು ರಾಹು ಕೇತು ಶಾಂತಿ ಮಾಡ್ಕೊಂಡ್ರೆ. ಏನು 2ನೇ ಭಾವದ ಫಲ? ವ್ಯವಹಾರಗಳು ನಿಮ್ಗೆ ಅಡ್ಡೆತಡೆ ಆಗಿದೆ ಅಂದ್ರೆ ಕಾರಣ ರಾಹುನೇ, ಬೆಟ್ರ್ ಬೇರೆ ಯಾರೂ ಇಲ್ಲ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹವೂ ಕೆಟ್ಟಿಲ್ಲ. ನೋಡಿ, ಇಲ್ಲಿ ಶುಕ್ರ ಅಸ್ತಂಗತ ಆಗಿದ್ದಾನೆ, ಅವಶ್ಯಕತೆನೇ ಇಲ್ಲ ಅವನಿಲ್ಲಿ. ಶುಕ್ರ ಅಸ್ತಂಗತ ಆಗಿದ್ದಾನೆ. ಹಾಕೊಂಡ್ರೆ ಪುಷ್ಯರಾಗ ಹಾಕೊಳ್ಳಿ, ಇನ್ನೂ ಒಳ್ಳೆಯದು. ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡು ಪುಷ್ಯರಾಗ ಹಾಕೊಳ್ಳಿ, ಒಳ್ಳೆಯದು. ನೋಡಿ, ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ. ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ, ಒಳ್ಳೆ ನಡವಳಿಕೆ ಇರುತ್ತೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದ ಇರುತ್ತೆ, ಮಾತಿನಲ್ಲಿ ಹೊಂದಾಣಿಕೆ ಇರುತ್ತೆ, ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಒಯ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಒಳ್ಳೆ ಸ್ಟೂಡೆಂಟ್ ಆಗಿರ್ತೀರಿ, ಮಾತಿನಲ್ಲಿ ವಚನತ್ವ ಹಾಗೂ ವ್ಯಕ್ತಿತ್ವ ಇರುತ್ತೆ, ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಅಲ್ಲದೆ ಸಂಸ್ಕಾರ ಹಾಗೂ ಸುಸಂಸ್ಕೃತಿಯಿಂದ ಮೆರಿತೀರಿ ಅಂತ ಜಾತಕ ಹೇಳ್ತಾ ಇದೆ. ಯಾವುದು? 2ನೇ ಭಾವದ ಫಲ ಗಣೇಶ್ ಅವರೇ. ನೋಡಿ, ಗುರುವಿನ ಆಶೀರ್ವಾದ ಎಲ್ಲರಿಗೂ ಸಿಗುವುದಿಲ್ಲ. ನೋಡಿ, ಇಲ್ಲಿ ಗುರುವಿನ ಆಶೀರ್ವಾದ ಸದಾ ನಿಮಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಮಾಡ್ಕೋತೀರಿ. ತಂದೆಯ ಜೊತೆಗೆ ಬಹಳ ಒಡನಾಟ ಇರುತ್ತೆ ನಿಮ್ಮದು. ಸಾಧನೆಗೆ ದಾರಿ ಮಾಡ್ಕೊಂಡಿರ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸದಾ ಗೆಲುವು ನಿಮ್ಮದಾಗಿರುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಆಗುತ್ತೆ. ಬಹಳ ಲಕ್ಕಿ ನೀವು. ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡು ಬರ್ತೀರಿ. ಇದು 9ನೇ ಭಾವದ ಫಲ. ಇಲ್ಲಿ ರಾಹು ಕೇತು ಶಾಂತಿ ಆಗ್ಬೇಕಷ್ಟೇ ನಾನು ಹೇಳೋದು, ಬೇರೆ ಏನು ಅವಶ್ಯಕತೆ ಇಲ್ಲ. ಇದು ಹೌದು. ನೋಡಿ, 4ನೇ ಭಾವದ ಸ್ವಾಮಿ 10ನೇ ಮನೆಯಲ್ಲಿ ಬಂದಿದ್ದಾನೆ. ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ. ಇಲ್ಲಿ 4 ಮತ್ತು 10ನೇ ಭಾವದ ಫಲವನ್ನು ನೀವು ಪಡ್ಕೋತೀರಿ. ಹೌದು, ಬಹಳ ಜವಾಬ್ದಾರಿಯ ವ್ಯಕ್ತಿತ್ವ ಆಗಿರುತ್ತೆ. ತಾಯಿ ಮೇಲೆ ಬಹಳ ವ್ಯಾಮೋಹ ಇರುತ್ತೆ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಲಿ 100ಕ್ಕೆ 100 ಲಾಭ ಆಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಗಳಿಸ್ತಿರ್ತೀರಿ, ಹೈಯರ್ ಎಜುಕೇಷನ್ ಆಗಿರುತ್ತೆ. ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ನಿಮ್ಗೆ ಬರೋದಿಲ್ಲ. ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ. ಅದು ಅಲ್ಲದೆ ಸಮಾಜದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತೀರಿ. ಅದು ಅಲ್ಲದೆ ಆಭರಣ, ವೈಕಲ್ಲು, ವಜ್ರ ವೈಡೂರ್ಯವನ್ನು ಗಳಿಸೋದಲ್ದೇ ಮನೆ, ಶಾಪು, ತೋಟ ಇವೆಲ್ಲವೂ ಗಳಿಸ್ತೀರಿ. ಇದು 4ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಬಹಳ ಇಷ್ಟ ಆಗುತ್ತೆ. ಕೆಲಸದ ವಿಧಾನ ಚೆನ್ನಾಗಿದೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಮಾಡ್ಕೋತೀರಿ. ಮಾನ, ಪ್ರತಿಷ್ಠೆ, ಅಂತಸ್ತು, ಸಂಪತ್ತು, ಸ್ಥಾನಮಾನ ಎಲ್ಲವನ್ನೂ ಗಳಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ, ಕುಬೇರ ಯೋಗ ಯಾರಿಗಿರುತ್ತೋ ಅವ್ರಿಗೆ ತಂದೆಯಿಂದ ಆಸ್ತಿ ಬಂದಿರುತ್ತೆ, ಇಲ್ಲ ತಾಯಿಯಿಂದ ಬಂದಿರುತ್ತೆ, ಇಲ್ಲ ಹೆಂಡತಿಯಿಂದ ಬಂದಿರುತ್ತೆ, ಇಲ್ಲ ಸ್ವತಃ ಅವ್ರು ಗಳಿಸ್ಕೊತಾರೆ, ಇಲ್ಲ ಅವ್ರ ಮಕ್ಕಳಿಂದ ಮಾಡ್ಕೋತಾರೆ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ
ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಅಂತಸ್ತು, ಸ್ಥಾನಮಾನ, ಆರೋಗ್ಯ, ಆಯುಷ್ಯವನ್ನು ಕೊಡ್ತಾನೆ. ಯೋಗ ಸುಧೆ ಅನ್ನೋ ಬುಕ್ಕಿನಲ್ಲಿ ಬಹಳ ಚಂದ ಬರೆದಿದ್ದಾರೆ ಕುಬೇರ ಯೋಗದ ಬಗ್ಗೆ. 4 ಮತ್ತು 1ನೇ ಮನೆ ಸ್ವಾಮಿ ಅವ್ರ ಜಾಗವನ್ನು ಹಂಚಿಕೊಂಡ್ರೆ ಅದು ಕುಬೇರ ಯೋಗ ಅಂತ ಕರಿತೀವಿ ನಾವು. ಬಹಳ ಚೆನ್ನಾಗಿದೆ ರೀ ನಿಮ್ಮ ಜಾತಕ. ರಾಹು ಕೇತು ಬಿಟ್ರೆ ಬೇರೆ ಯಾರ್ದು ತೊಂದರೆ ಇಲ್ಲ ನೋಡಿ. ಶನಿ 11ನೇ ಮನೆಯಲ್ಲಿ, ಸ್ವಂತ ಮನೆಯಲ್ಲಿ ಇವನು 10 ಮತ್ತು 11ನೇ ಭಾವದ ಸ್ವಾಮಿ. ಇವನು ಆಕ್ಚುಲಿ ಶನಿ ನೋಡಿ ಇಲ್ಲಿ 10ನೇ ಭಾವದ ಫಲವನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟೆ. ಚಂದ್ರ ಅದನ್ನು ಕವರ್ ಮಾಡಿದ, ಹೌದಾ? ಅದೇ ರೀತಿ 11ನೇ ಭಾವದ ಫಲ ನೋಡಿ. ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿರುತ್ತೆ ನಿಮ್ದು. ನೀವು ಕೆಡಿಸ್ಕೊಳ್ಳಲ್ಲ. ಜೀವನವನ್ನ ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಿ. ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಯಾವುದೇ ಆಶೆ ಆಕಾಂಕ್ಷೆಗಳಿರಲಿ ಅದನ್ನು ಈಡೇರಿಸ್ಕೊತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಬೆಳಿತೀರಿ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ. ದುಡ್ಡು, ಆಭರಣ, ಹಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ಲದೆ ಮಿತ್ರರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಅದು ಅಲ್ಲದೆ ಒಳ್ಳೆ ಸರ್ಕಲ್ ಇರುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲ್ ಬಹಳ ದೊಡ್ಡದಿರುತ್ತೆ. ಇದು 11ನೇ ಭಾವದ ಫಲ. ಇದು ಮಹಾಲಕ್ಷ್ಮಿ ಯೋಗ. ಇದು ನೋಡಿ, ಮಹಾಲಕ್ಷ್ಮಿ ಯೋಗ. ಇದು ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಇದು ತಿಳ್ಕೊಂಬಿಡಿ ನೀವು. ಹೌದು, ಶನಿ ಯಾವತ್ತಿದ್ರು ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟ್. ಶನಿಯಿಂದ ನೀವು ಏನಾದರೂ ಪಡ್ಕೋಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಪರ್ಫೆಕ್ಟ್ ಆಗುತ್ತೆ, ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಮಹಾಲಕ್ಷ್ಮಿ ಯೋಗ ಹೌದು, ಬಹಳ ವಿಚಿತ್ರ ಯೋಗ ಮಹಾಲಕ್ಷ್ಮಿ ಯೋಗ. ಹೇಳ್ತೀನಿ, 11ನೇ ಮನೆಯಲ್ಲಿ 11ನೇ ಮನೆ ಸ್ವಾಮಿ ಬಂದರೆ ಮಹಾಲಕ್ಷ್ಮಿ ಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಗೊತ್ತವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಮಾನ, ಪ್ರತಿಷ್ಠೆ, ಸಂಪತ್ತು, ಯಶಸ್ಸು, ಸಾಧನೆ ಎಲ್ಲವೂ ಸಿಗುತ್ತೆ ಅವ್ರಿಗೆ. ಹೌದು ನೋಡಿ, ಎಲ್ಲರಿಗಿಂತ ವಿಚಿತ್ರ ಆದರೂ ಸತ್ಯ, ನೀಚ ಬುಧ 12ನೇ ಮನೆಯಲ್ಲಿದ್ದಾನೆ. ಭೂಮಿಯಿಂದ ಬಹಳ ಲಾಭ ತಗೊಂಡಿರ್ತೀರಿ ನೀವು, ಇದು ಮಾತ್ರ ಸತ್ಯ. ಭೂಮಿಯಿಂದ ನೀವು ಬಹಳ ಲಾಭ ತಗೊಂಡಿರ್ತೀರಿ. ಕಾರಣ ಬುಧ ವಿಪರೀತ ರಾಜಯೋಗದಲ್ಲಿದ್ದಾನೆ. ಒಂಥರ ವಿಚಿತ್ರ ರಾಜಯೋಗ ಇದೆ. ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ಇರುತ್ತೋ ಅವ್ರು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ. ಬಹಳ ಹಾರ್ಡ್ ವರ್ಕರ್ ಇರ್ತಾರೆ. ಬಹಳ ನೀತಿ ರೀತಿಯಿಂದ ಬದುಕನ್ನು ಬದುಕ್ತಾರೆ ಅವರು. ವಿಪರೀತ ರಾಜಯೋಗ ನಿಮ್ಮನ್ನು ಬಹಳ ಎತ್ತಿಕೊಂಡು ಹೋಗುತ್ತೆ. ಇದೊಂಥರ ವಿಚಿತ್ರ ಯೋಗ. ಅಸ್ಯೂಮ್ ದ್ಯಾಟ್ ಅವ್ನ ದಶ 12 ವರ್ಷ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಬರುತ್ತೆ. ಅದು ಯಾವ ರೀತಿ ಕಷ್ಟ ಅಂದರೆ ನರಕ ನಿಮ್ಮ ಮನೆ ಪಕ್ಕಕ್ಕೆ ಬಂದು ಕುಂತಿದೆ ಅನ್ಬೇಕು, ಆ ಲೆವೆಲ್ ಕಷ್ಟ ಕೊಡ್ತಾನೆ ಬುಧ. ಇನ್ನು 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಯಾವ ರೀತಿ ಅನ್ಲಿಮಿಟೆಡ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಉದ್ದಕ್ಕೂ ಗಳಿಸಬೇಕಾದಂತ ಗೌರವ, ಸಂಪತ್ತು, ಯಶಸ್ಸು, ಐಶ್ವರ್ಯ, ಕೀರ್ತಿ, ಸಾಧನೆ, ಜ್ಞಾನ ಎಲ್ಲವನ್ನೂ ಈ 4 ವರ್ಷದಲ್ಲಿ ಕೊಟ್ಬಿಡ್ತಾನೆ. ಹೌದು, ಅದಕ್ಕೆ ಅದನ್ನು ವಿಪರೀತ ರಾಜಯೋಗ ಅನ್ನೋದು. ನೋಡಿ ಎಷ್ಟು ರಾಜಯೋಗಗಳಿವೆ ನಿಮಗೆ. ನೋಡಿ, 1 ಮಹಾಲಕ್ಷ್ಮಿ ಯೋಗ, 2 ಮಹಾಲಕ್ಷ್ಮಿ ಯೋಗ, 3 ಕುಬೇರ ಯೋಗ, 4 ಮಹಾಲಕ್ಷ್ಮಿ ಯೋಗ, ಇನ್ನೊಂದು ವಿಪರೀತ ರಾಜಯೋಗ, ಎಷ್ಟಾಯ್ತು 5 ಅದು, ಇನ್ನೊಂದು ಪರಿವರ್ತನಾ ರಾಜಯೋಗ, 6 ರಾಜಯೋಗಗಳು ಮುಖದಲ್ಲಿ ಕಾಣುತ್ತೆ ನಿಮಗೆ ರಾಜಯೋಗಗಳು. ನಾನು ನೋಡಿದ್ದೇನೆ ನಿನ್ನೆ. ನೋಡಿ, ಕುಜ ಸೀದಾ ಕೇತು ನೋಡ್ತಾನೆ, ಅದಾದ್ಮೇಲೆ ಸೀದಾ ಶನಿ ನೋಡ್ತಾನೆ, ಅದಾದ್ಮೇಲೆ ಸೀದಾ 12ನೇ ಮನೆ ನೋಡ್ತಾನೆ. ಇದರ ಅರ್ಥ ವಿದೇಶಿ ಯೋಗನೇ ಇದೆ. ನೀವು ವಿದೇಶಕ್ಕೂ ಹೋಗಿ ಬಂದಿದ್ದೀರಾ, ಇಲ್ಲ ಮುಂದೆ ಹೋಗ್ತೀರಾ, ಹೇಳಕ್ ಬರಲ್ಲ. ಹೌದು, ವಿದೇಶಿ ಯೋಗ ಇದೆ ನಿಮಗೆ. 7 ರಾಜಯೋಗಗಳಿದಾವೆ ನಿಮಗೆ. ನೋಡಿ, ಗುರು ಸೀದಾ ನಿಮ್ಮ 6ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಕೇತು ನೋಡ್ತಾನೆ, ಅದಾದ್ಮೇಲೆ 10ನೇ ಭಾವ ನೋಡ್ತಾನೆ. ನೋಡಿ, ಅದೇ ಶನಿ ನೋಡಿ ಸೀದಾ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ ಸೀದಾ
ಕುಜನ್ ನೋಡ್ತಾನೆ, ಅದಾದ್ಮೇಲೆ ಸೀದಾ ಕೇತನ್ ನೋಡ್ತಾನೆ. ನೋಡಿ, ಅಷ್ಟಮ ಕೇತು ಅಷ್ಟು ಎಫೆಕ್ಟ್ ಮಾಡೋದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮೆಲ್ಲ ಗ್ರಹಗಳು ಅವನ ಮೇಲೆ ದೃಷ್ಟಿ ಇಟ್ಕೊಂಡು ಕುಂತ್ಬಿಟ್ಟಿದ್ದಾವೆ. ಕೇತುಗೆ ಆಟ ಆಡೋಕ್ಕಾಗಲ್ಲ, ಅಲ್ಲಿ ರಾಹುನೇ ನಿಮ್ಗೆ ಕಟ್ಸಿರೋದು. ಯಾವುದಾದ್ರೂ ವ್ಯವಹಾರ ಸಂಬಂಧಗಳು ಕೆಟ್ಟಿದ್ದಾವೆ ಅಂದರೆ ಅದಕ್ಕೆಲ್ಲ ಕಾರಣ ರಾಹು. ಸೊ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಂಡ್ಬಿಟ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಲಗ್ನ ನೋಡಿ, 1ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿದ್ದಾನೆ. ಇಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗಿದೆ. ಹಾಗಾಗಿ ಬಹಳ ಒಳ್ಳೆ ಜೀವನವನ್ನು ನಡೆಸಿದಿರಿ ನೀವು, ಅದರಲ್ಲಿ ಒಳ್ಳೆ ದಾಂಪತ್ಯವನ್ನು ಕಳೆದಿದ್ದೀರಿ, ಅದರಲ್ಲಿ ಸಂಶಯ ಇಲ್ಲ. ಶುಕ್ರ ಉಚ್ಚ ಸ್ಥಾನದಲ್ಲಿರೋದು ಸರ್ಕಾರಿ ನೌಕರಿ ನಿಮ್ಗಿದೆ, ಆಲ್ರೆಡಿ ನೀವು ಆರ್ ಆಫೀಸರ್ ಅಲ್ವಾ ಸರ್? ನೋಡಿ, ಲಗ್ನದಲ್ಲಿ ಸೂರ್ಯ ಇದ್ದಾನೆ. ದಶಾಂಶ ಎದಕ್ಕೆ ನೋಡ್ತಾರೆ ಅಂದರೆ ವರ್ಕ್ ಮಾಡುವಂಥ ವರ್ಕ್, ಸರ್ಕಾರಿ ನೌಕರದಲ್ಲಿ ಇದ್ದೀರಾ. 7ನೇ ಮನೆಯಲ್ಲಿ ರುಚಕ ಮಹಾಪುರುಷ ರಾಜಯೋಗ ಆಗಿದೆ. ಅದು 9ನೇ ಮನೆಯಲ್ಲಿ ಗುರು ಇದ್ದಾನೆ. ದಿಸ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಜಾತಕ ನಿಮ್ಮದು. ಹೌದು, ಬಹಳ ಪುಣ್ಯ ಮಾಡಿಬಿಟ್ಟಿದ್ದೀರ ನೀವು. ಹಿಂದಿನ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ನೀವು ಬಹಳ ಪುಣ್ಯದ ಕೆಲಸ ಮಾಡಿದ್ದೀರಾ. ಹಾಗಾಗಿ ಇಂಥ ಜಾತಕ ನಿಮ್ಮದಿದೆ. 7 ರಾಜಯೋಗಗಳು ಬಹಳ ಕಡಿಮೆ, 7 ರಾಜಯೋಗ ಬಹಳ ಕಡಿಮೆ. ಶನಿ ದಶೆಯಲ್ಲಿ ಇದ್ದೀರಾ ಈಗ. ಹೌದು, ಶನಿ ಮತ್ತು ಗುರು ದಶೆಯಲ್ಲಿದ್ದೀರ. ನಾನು ನಿಮ್ಗೆ ಕೇಳೋದು ಒಂದೇ ಸರ್, ಬೇಕಂದರೆ ಒಂದು 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳಿ. ಪುಷ್ಯರಾಗ ನನ್ನ ಹತ್ರ ಸಿಗುತ್ತೆ, ನಾನು ಪೂಜೆ ಮಾಡಿಕೊಡ್ತೀನಿ. 9 ದಿನ ಶಕ್ತಿ ತುಂಬಿಕೊಡ್ತೀನಿ. ನಾಗ ಪ್ರತಿಷ್ಠಾಪನೆ ಒಂದು ಮಾಡ್ಕೊಂಬಿಡಿ ಸಾಕು. ಹೌದು, 100% ನಿಮ್ಮ ಪ್ರಾಬ್ಲಮ್ ಆಲ್ಮೋಸ್ಟ್ ಅಲ್ಲೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.